पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಪುಣ್ಯಾತ್ಮ ಅಂತಾನೆ ಅದೆಷ್ಟು ಅಸಂಖ್ಯಾತ ಭಕ್ತರು ಆತನನ್ನ ಸ್ಮರಿಸ್ತಾರೆ. ಶರಣು 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 ಗುರು ಸಾರ್ವಭೌಮ ಶರಣು. ನಿಮ್ಮ ಪ್ರಜಾಧ್ವನಿಯ ಟಿವಿಯ ಮುಖಾಂತರ ವಾಹಿನಿ ಮುಖಾಂತರ ನೋಡ್ತಾ ಇರಬಹುದು. ಕಷ್ಟ ಕಾರ್ಪಣ್ಯಗಳು ದೂರವಾದಕ್ಕೋಸ್ಕರವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದೀಪಗಳನ್ನು ಬೆಳಗಿಸಿದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ. ಎಲ್ಲರ ಭಕ್ತರ ಅಭೀಷ್ಟಗಳನ್ನು ಈಡೇರಿಸ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪ್ರಜಾಧ್ವನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಮೀರಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನಾವು ರಾಘವೇಂದ್ರ ಸ್ವಾಮಿಗಳನ್ನ ನಮ್ಮ ಕಲಿಯುಗದ ಕಾಮಧೇನು ಅಂತ ಹೇಳಿ ಕರಿತೀವಿ. ಬೇಡಿದ್ದನ್ನು ಕೊಡುವಂತಹ ಪುಣ್ಯಾತ್ಮ ಅಂತಾನೆ ಅದೆಷ್ಟು ಅಸಂಖ್ಯಾತ ಭಕ್ತರು ಆತನನ್ನು ಸ್ಮರಿಸ್ತಾರೆ. ಸೊ ಇವತ್ತು ನಾವು ಗುರುಗಳ ಸನ್ನಿಧಾನದಲ್ಲಿದ್ದೀವಿ. ಜಯನಗರದಲ್ಲಿರುವಂತಹ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇದ್ದೀವಿ. ಕಾರಣ ಇಷ್ಟೇ, ಕಾರ್ತಿಕ ಮಾಸ ಅಂದರೆ ದೀಪಗಳ ಹಬ್ಬ ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ. ಸೊ ಇಲ್ಲೂ ಕೂಡ ದೀಪದ ಉತ್ಸವ ನಡೀತಾ ಇದೆ. ಯಾವ ರೀತಿಯಾಗಿ ನಡೀತಾ ಇದೆ, ಹೇಗೆ ರಾಯರು ಕಂಗೊಳಿಸ್ತಾ ಇದ್ದಾರೆ, ಬನ್ನಿ ನೋಡೋಣ. ಜಯನಗರದಲ್ಲಿರುವಂತಹ ಈ ರಾಘವೇಂದ್ರ ಸ್ವಾಮಿಗಳ ಮಠವನ್ನು ಎರಡನೆಯ ಮಂತ್ರಾಲಯ ಅಂತಾನೆ ಹೇಳಲಾಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ಇಲ್ಲಿ ದೀಪಾಲಂಕಾರವನ್ನು ಮಾಡಲಾಗ್ತಾ ಇದೆ ಅಂತ. ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆಗಿರುವಂತಹ ಸಾಕಷ್ಟು ಅರ್ಥಗಳಿವೆ. ಇನ್ನು ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗುವ ಮೂಲಕ ಎಲ್ಲರ ಬಾಳು ಕೂಡ ಈ ದೀಪದಂತೆ ಪ್ರಜ್ವಲಿಸಲಿ ಅನ್ನೋದೇ, ಎಲ್ಲರ ಬಾಳು ಕೂಡ ಈ ದೀಪದಂತೆ ಪ್ರಜ್ವಲಿಸಲಿ ಅಂತ ಗುರುಗಳ ಆಶೀರ್ವಾದನ ಪಡೆಯೋದಕ್ಕೆ ಇಲ್ಲಿ ಸಾಕಷ್ಟು ಅಗಣಿತ ಭಕ್ತರು ಬಂದಿದ್ದಾರೆ. ಹಾಗೆಯೇ ಪ್ರತಿ ವರ್ಷವೂ ಕೂಡ ಇಲ್ಲಿ ಮಂತ್ರಾಲಯದ ಸುಬುಧೇಂದ್ರ ತೀರ್ಥರ ಅಣತಿಯಂತೆ ಇಲ್ಲಿ ದೀಪೋತ್ಸವವನ್ನು ಮಾಡಲಾಗುತ್ತೆ. ಈ ಬಾರಿಯೂ ಕೂಡ ದೀಪೋತ್ಸವವನ್ನು ಅದ್ಭುತವಾಗಿ ಮಾಡಲಾಯಿತು. ಭಕ್ತಾದಿಗಳು ಬಂದು ಈ ದೀಪೋತ್ಸವದಲ್ಲಿ ದೀಪ ಬೆಳಗುವ ಮೂಲಕ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ರಾಯರಿ ಅಂತ ತಮ್ಮ ಮನವಿಯನ್ನು ಸಲ್ಲಿಸಿದ್ರು. ಇನ್ನು ಈ ದೀಪೋತ್ಸವದ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ತಾ ಹೋಗೋದೇ ಆಗಿದ್ದಲ್ಲಿ, ಲೋಕ ಕಲ್ಯಾಣಕ್ಕಾಗಿ ಲಕ್ಷ ದೀಪೋತ್ಸವವನ್ನು ಇಲ್ಲಿ ಮಾಡಲಾಗುತ್ತೆ. ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಪಾದಂಗಳವರ ಆದೇಶ ಅನುಗ್ರಹದೊಂದಿಗೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್.ಕೆ. ವಾದೀಂದ್ರಾಚಾರ್ ಅವರ ನೇತೃತ್ವದಲ್ಲಿ ಕಾರ್ತಿಕ ಪೌರ್ಣಿಮೆ ಮತ್ತು ಲೋಕ ಕಲ್ಯಾಣಕ್ಕಾಗಿ ಲಕ್ಷ ದೀಪೋತ್ಸವದ ಕಾರ್ಯಕ್ರಮವು ವಿಶೇಷವಾಗಿ ಜರುಗುತ್ತೆ ಅಂತ ನಂದಕಿಶೋರ್ ಆಚಾರ್ಯರು ಕೂಡ ತಿಳಿಸ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಧುನಾಪೀಠ ವಿರಾಜಮಾನರಾದ ಪರಮ ಪೂಜ್ಯ ಮಂತ್ರಾಲಯ ಕ್ಷೇತ್ರದ ರಾಘವೇಂದ್ರ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಆದೇಶದಂತೆ ಎರಡನೇ ಮಂತ್ರಾಲಯವೆಂದೇ ಖ್ಯಾತಿ ಪಡೆದಿರುವಂತಹ ನಮ್ಮ ಬೆಂಗಳೂರಿನ ಜಯನಗರದ 5ನೇ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಸನ್ನಿಧಿಯಲ್ಲಿ ಬಹಳ ವಿಶೇಷವಾಗಿ ತಾವೆಲ್ಲರೂ ನಿಮ್ಮ ಪ್ರಜಾಧ್ವನಿಯ ಟಿವಿಯ ಮುಖಾಂತರ ವಾಹಿನಿ ಮುಖಾಂತರ ನೋಡ್ತಾ ಇರಬಹುದು. ಇನ್ನು ಈ ಸಂದರ್ಭದಲ್ಲಿ ಸನ್ನಿಧಿಗೆ ಆಗಮಿಸಿದ ಭಕ್ತರಿಗೆ ಮತ್ತು ಸೇವಾ ಕರ್ತೃಗಳಿಗೆ ಸಂಕಲ್ಪವನ್ನ ಮಾಡಿಸಲಾಗುತ್ತೆ. ಅರ್ಚಕರು ಭಕ್ತಾದಿಗಳಿಗೆ ಸಂಕಲ್ಪವನ್ನ ಮಾಡಿಸುತ್ತಾರೆ. ತದನಂತರ ದೀಪಗಳನ್ನ ರಾಯರ ಸನ್ನಿಧಿಯ ಪ್ರಕಾರದ ಸುತ್ತಲೂ ಕೂಡ ಹಾಗೇನೆ ಹೊರಭಾಗದಲ್ಲಿಯೂ ಮಹಾಮಂಗಳಾರತಿಯನ್ನ ನೆರವೇರಿಸಲಾಗುತ್ತೆ. ಭಕ್ತಾದಿಗಳು ಭಕ್ತಿಯಿಂದ ಲೋಕ ಕಲ್ಯಾಣಕ್ಕಾಗಿ ರಾಯರ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸಿ ದೀಪಗಳನ್ನು ಪ್ರಜ್ವಲಿಸಿ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಸಾಕಷ್ಟು ಜನರಿಗೆ ಆಸೆ ಇರುತ್ತೆ. ಆದರೆ ಅಲ್ಲಿವರೆಗೂ ಹೋಗೋದಕ್ಕೆ ಸಮಯ ಕೂಡಿ ಬಂದಿರೋದಿಲ್ಲ. ಹಾಗಂತ ಬೇಸರ ಮಾಡ್ಕೊಳ್ಬೇಡಿ. ನೀವು ಒಮ್ಮೆ ಜಯನಗರದಲ್ಲಿರುವಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿದರೆ ನಿಮಗೆ ಮಂತ್ರಾಲಯಕ್ಕೆ ಹೋದ ಅನುಭವ ಖಂಡಿತವಾಗ್ಲೂ ಆಗುತ್ತೆ. ಲೋಕದ ಕಲ್ಯಾಣಕ್ಕೋಸ್ಕರವಾಗಿ ಮತ್ತು ಭಕ್ತರ ಅಭೀಷ್ಟ ಸಿದ್ಧಿಗಾಗಿ ಕಷ್ಟ ಕಾರ್ಪಣ್ಯಗಳು ದೂರವಾದಕ್ಕೋಸ್ಕರವಾಗಿ ಈ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕೆ ಅಂತಂದರೆ ಕಾರ್ತಿಕ ಮಾಸದಲ್ಲಿ ಬಹಳ ವಿಶೇಷವಾದ ಹುಣ್ಣಿಮೆ ದಿನ ಬಂದಿದೆ. ಈ ಹುಣ್ಣಿಮೆ ದಿನದಲ್ಲಿ ಗುರುರಾಯರಿಗೆ
ದೀಪಗಳನ್ನು ಬೆಳಗಿಸಿದರೆ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗ್ತದೆ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶಯತ್. ತಾವು ಆಗಲೇ ಹೇಳಿದ ಹಾಗೆ ಇದು ಎರಡನೇ ಮಂತ್ರ ಯಾಕೆ ಖ್ಯಾತಿ ಪಡೆದಿದೆ ಅಂತಂದರೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ. ಯಾರು ಭಕ್ತಿಯಿಂದ ಗುರುರಾಯರನ್ನು ಭಜಿಸ್ತಾರೋ ಅವರಿಗೆ ಕಲ್ಪವೃಕ್ಷದಿದ್ದಾರೆ. ಕಲ್ಪವೃಕ್ಷ ಅಂತಂದರೆ ಅದು ಇದ್ದಲ್ಲೇ ಇರ್ತದೆ, ನಾವು ಕೇಳಿದ್ದೆಲ್ಲವನ್ನು ನಮಗೆ ಕೊಡ್ತದೆ. ಅದು ಹೇಗೆ ಅಂತಂದರೆ, ಕಲ್ಪವೃಕ್ಷದಂತೆ ರಾಘವೇಂದ್ರ ಸ್ವಾಮಿಗಳವರು ಮಂತ್ರಾಲಯ ಕ್ಷೇತ್ರದಲ್ಲಿ ಸಶರೀರವಾಗಿ ಬೃಂದಾವನದಲ್ಲಿ ನಿಂತುಕೊಂಡು ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಕಾಮಧೇನು ಅಂತಂದರೆ ಆ ಕಾಮಧೇನು ಹಸು ಎಲ್ಲ ಕಡೆ ಸುತ್ತಾ ಇರುತ್ತೆ, ಎಲ್ಲ ಕಡೆ ತಿರುಗುತ್ತಾ ಅದರ ಫಲವನ್ನು ಭಕ್ತರಿಗೆ ಅನುಗ್ರಹ ಮಾಡ್ತಾರೆ. ಕಾಮಧೇನುವಿನಿಂದ ಮಂತ್ರಾಲಯ ಕ್ಷೇತ್ರದಿಂದ ನಮ್ಮ ಜಯನಗರದ ರಾಯರ ಸನ್ನಿಧಾನಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನದಲ್ಲಿ ಬಂದು ಕುಳಿತುಕೊಂಡು ಎಲ್ಲರ ಭಕ್ತರ ಅಭೀಷ್ಟಗಳನ್ನು ಈಡೇರಿಸ್ತಾ ಕಾಮಧೇನಂತೆ ಪ್ರಜ್ವಲಿಸುತ್ತಿದ್ದಾರೆ. ಆದ್ದರಿಂದ ಭಕ್ತರ ಮನಸ್ಸಿನಲ್ಲಿ ಎರಡನೇ ಮಂತ್ರವಿಂತೆ ಖ್ಯಾತಿ ಪಡೆದಿದೆ ಅಂತ ತಿಳಿಸೋಕ್ಕೆ ಬಹಳ ಸಂತೋಷವಾಗುತ್ತೆ. ಮತ್ತು ದೀಪಗಳನ್ನು ಪ್ರಜ್ವಲಿಸೋದ್ರಿಂದ ಆಗಲೇ ಹೇಳಿದಾಗೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ. ಪ್ರತಿ ವಾರವೂ ಸಹ ಗುರುವಾರ ಸಹಸ್ರಾರು ಭಕ್ತರಿಗೆ ಅನ್ನದಾನವೂ ನಡೆಯುತ್ತೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹದಂತೆ ರಾಯರ ಸನ್ನಿಧಾನಕ್ಕೆ ಯಾವ ಭಕ್ತಾದಿಗಳು ಬರ್ತಾರೋ ಯಾರಿಗೂ ಜಾತಿಯ ಭೇದ ತಾರತಮ್ಯ ಇಲ್ಲದೇ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನಡೀತಾ ಇದೆ. ಆದ್ದರಿಂದ ವಿಶೇಷವಾಗಿ ಗುರುಗಳ ಅನುಗ್ರಹಕ್ಕೆ ಭಕ್ತರು ಪ್ರಾರ್ಥನಾಗ್ತಾ ಇದ್ದಾರೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.